ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬಾಂಬಾಟ್ ಆಗಿದ್ದೀನಿ. ನೀವು ಅಷ್ಟೇ ಸೂಪರ್ ಆಗಿರ್ತೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಮಾಮಾ ಮಾಮಿ ಮೆಸ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪಾ ಇದು ಮಾಮಾ ಮಾಮಿ ಮೆಸ್ ಅಂತ ಆಶ್ಚರ್ಯ ಪಡಬೇಡಿ, ಹೆಸರಿರೋದೇ ಹಾಗೆ ಮಾಮಾ ಮತ್ತು ಮಾಮಿ ಮೆಸ್ ಅಂತೇಳಿ. ಇಲ್ಲಿ ನಿಮಗೆ ಟಿಫನ್ ಕಾಂಬೋ ಸಿಗುತ್ತೆ, ಮಧ್ಯಾಹ್ನ ಊಟದ ಕಾಂಬೋನು ಸಿಗುತ್ತೆ, ಅದೇ ರೀತಿ ರಾತ್ರಿ ಊಟನೂ ಸಿಗುತ್ತೆ, ಈ ಫುಲ್ ಮೀಲ್ಸು ಸಿಗುತ್ತೆ. ಟಿಫನ್ ಅಲ್ಲೂ ಅಷ್ಟೇ ಕೋಂಬೋ ಇರುತ್ತೆ. ಕೋಂಬೋದಲ್ಲಿ 5 ಐಟಮ್ಸ್ ಬರುತ್ತೆ. ನೀವು ಕೋಂಬೋನಾರ ತಗೋಬಹುದು ಅಥವಾ ಬೇರೆ ರೀತಿಯಾದ ಸಪರೇಟ್ ಆಗಿ ನಿಮ್ಗೆ ಏನ್ ಬೇಕೋ ಅದನ್ನ ಟಿಫನ್ ಕೂಡ ತಗೋಬಹುದು. ಇದು ಬರೋದು ಎಲ್ಲಪ್ಪ ಅಂತ ತಿಳ್ಕೊಂಡ್ಬಿಟ್ರ, ಇದು ನಮ್ಮ ಮಂತ್ರಾಲಯದಲ್ಲಿ ಬರುತ್ತೆ. ನಾವು ಮಂತ್ರಾಲಯಕ್ಕೆ ಹೋದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತೀವಲ್ವಾ, ಆಗ ನೀವು ಬೆಳಗ್ಗೆ ನೀವು ಟ್ರೈನಿಂದ ಬಂದಿರ್ತೀರಾ ಅಥವಾ ಬಸ್ಸಿಂದ ಬಂದಿರ್ತೀರಾ, ಬೆಳಗ್ಗೆ ಬೇಗ ಬಂದು ನೀವು ಸ್ನಾನ ಮಾಡಿ ರೆಡಿಯಾಗಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ, ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯುವುದಕ್ಕಿಂತ ಮುಂಚೆ ನೀವು ಈ ಹೋಟೆಲಲ್ಲಿ ಬಂದ್ಬಿಟ್ಟು ಟಿಫನ್ ಕಾಂಬೋ ಅಂತ ತಿನ್ಬೋದು. ಟಿಫನ್ ಕಾಂಬೋ ತಿನ್ಬಿಟ್ಟು ನೀವು ನಂತರ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಅದೇ ರೀತಿಯಾಗಿ ಕೆಲವರು ಮುಂಚೆನೆ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿರ್ತಾರೆ 6 ಗಂಟೆಗೆ ಅಥವಾ 5:30, 6 ಗಂಟೆ 7 ಗಂಟೆಗೆ ಹೋಗಿರ್ತಾರೆ. ದರ್ಶನವನ್ನು ಪಡೆದ ನಂತರನೂ ಬಂದು ನೀವು ಇಲ್ಲಿ ತಿಂಡಿ ತಿನ್ಬೋದು. ಇಲ್ಲಿ ನೋಡಿ, ನಿಮಗೆ ಟಿಫನ್ ಕಾಂಬೋ ಇದೆ, ನಾನು ಹೇಳ್ತೀನಿ. ಇದರಲ್ಲಿ ಪೊಂಗಲ್ ಇರುತ್ತೆ, ಅಂದ್ರೆ 5 ಐಟಮ್ಸ್ ಇರುತ್ತೆ, ಪೂರಿ ಇರುತ್ತೆ, ಅದೇ ರೀತಿಯಾಗಿ ಇಡ್ಲಿ ಇರುತ್ತೆ, ಉಪ್ಪಿಟ್ಟಿರುತ್ತೆ, ವಡೆ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 3 ತರ ಇರುತ್ತೆ. ಅಂದ್ರೆ ಒಂದು ಚಟ್ನಿ, ಒಂದು ಸಾಗು, ಒಂದು ಸಾಂಬಾರ್ ಇರುತ್ತೆ. ಇದು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಮಾಮಾ ಮೆಸ್, ಅದ್ರ ಪಕ್ಕದಲ್ಲೇ ನೋಡಿ ಮಾಮಿ ಮೆಸ್. ಅಂದ್ರೆ ಇವ್ರು ಫಸ್ಟಿಗೆ ಮಾಮಿ ಮೆಸ್ ಅಂತ ಮಾಡ್ತಾರೆ. ತದನಂತರ ಕೊರೋನಾ ಅಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಬೇರೆ ಅವರಿಂದ ನೋವಾಗುತ್ತೆ, ಅಂದ್ರೆ ಅವ್ರ ಕಡೆ ಒಬ್ಬ ತೀರೋ ಹೋಗ್ತಾರೆ. ಅದ್ರ ಅವಾಗ ಏನ್ ಮಾಡ್ತಾರೆ ಇವರು, ಆ ನೆನಪಿಗೋಸ್ಕರ ಮಾಮಾ ಮೆಸ್ ಅಂತ ಮಾಡ್ತಾರೆ. ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಬನ್ನಿ, ಈ ಮಾಮಾ ಮೆಸ್ ಒಳಗೆ ಫಸ್ಟ್ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ಮಾಮಾ ಮೆಸ್ ಅಂತ ಹೇಳಿ. 2 ಮಾಮಾ ಮೆಸ್ ಮತ್ತು ಮಾಮಿ ಮೆಸ್ ಅಕ್ಕಪಕ್ಕನೇ ಇದೆ. ಸಾಕಷ್ಟು ಜನ ನಮ್ಮ ಕರ್ನಾಟಕದಿಂದ, ಅಂದ್ರೆ ಬೆಂಗಳೂರು, ಮೈಸೂರು, ಕರ್ನಾಟಕದಿಂದ ಬರೋರೆಲ್ಲ ಇಲ್ಲೇ ಬರ್ತಾರೆ. ಇಲ್ಲಿ ನೋಡ್ಬೋದು ಡಿನ್ನರ್ ಕಾಂಬೋ ಇದೆ, ನೋಡ್ತಾ ಇದ್ದೀರಿ ನೀವು. ಅದೇ ರೀತಿಯಾಗಿ ನಿಮಗೆ ಆಫ್ಟರ್ನೂನ್ ಮೀಲ್ಸ್ ಇರುತ್ತೆ, ಟಿಫನ್ ಕಾಂಬೋ ಕೂಡ ಇರುತ್ತೆ, ಬ್ರೇಕ್ಫಾಸ್ಟ್ ಬೆಳಿಗ್ಗೆದು, ಇದು ಕೂಡ ಕಾಂಬೋ ಇರುತ್ತೆ. ಎಲ್ಲಾ ರೀತಿ ಕಾಂಬೋನು ಸಿಗುತ್ತೆ. ಸಪರೇಟ್ ಆಗಿ ತಗೋಬಹುದು ನೀವು. ಕಾಂಬೋ ಮಾತ್ರ ನೀವು ಟಿಫನ್ ತಗೊಂಡ್ರೆ ನಿಮಗೆ ಒಬ್ಬರಿಗೆ ಸಂಪೂರ್ಣವಾಗಿ ಹೊಟ್ಟೆ ತುಂಬಾ ಊಟ ಮಾಡಬಹುದು. ಇದು ಮಾಮಾ ಮೆಸ್ಸು. ಬನ್ನಿ, ಮಾಮಾ ಅಂಡ್ ಮಾಮಿ ಮೆಸ್ ಬಗ್ಗೆ ಅವ್ರ ಮಾಲೀಕರಿಂದ ತಿಳ್ಕೊಳ್ಳೋಣ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? 10 years. 10 years ಆಯ್ತಾ? ಫಸ್ಟ್ ಮಾಮಾ ಮಾಡಿದ್ರ ಮಾಮಿ? 2 ಇತ್ತು. ಮಾಮಿ ಫಸ್ಟ್ ಮಾಡ. ಮಾಮಾ ಒಂದು ಕೊರೋನಾದಲ್ಲಿ ಹೋಗಿತ್ತು. So for his memory, I put this mama mess. Mama mess. ಇವಾಗ ಮಾಮಾ ಮೆಸ್ ಅಂಡ್ ಮಾಮಿ ಮೆಸ್ ಎರಡು ಕಡೆನೂ ಸೇಮ್. Both are same kitchen or all same. ಎಲ್ಲ ಸೇಮ್ ಕಿಚನ್. Yes. ಟಿಫನ್ ಅಲ್ಲ, ಡಿನ್ನರ್, ಲಂಚ್ ಮೂರು ಅಲ್ವಾ? ಓಕೆ. ಮಾಮಾ ಮೆಸ್ ನೋಡಿದ್ರೆ ಅದೇ ರೀತಿಯಾಗಿ ನಿಮಗೆ ಬಂದ್ರೆ ಮಾಮಿ ಮೆಸ್ ಅಂತ ಇರುತ್ತೆ. 2 ಸೇಮೆ, ಒಂದೇ ಕಿಚನ್. ಈ ಕಡೆ ಮಾಮಾ ಮೆಸ್ಸು, ಈ ಕಡೆ ನಿಮಗೆ ಮಾಮಿ ಮೆಸ್ಸು. ಬಂಧುಗಳೇ, ಬನ್ನಿ ಇವಾಗ ಮಾಮಿ ಮೆಸ್ ನೋಡೋಣ. ಅಂದ್ರೆ ಮಾಮಾ ಮೆಸ್ ನೋಡಿದ್ರಿ ಪಕ್ಕದ್ದು, ಮಾಮಿ ಮೆಸ್ ನೋಡೋಣ. ಅಂದ್ರೆ ಮೊದಲಿಗೆ 10 ವರ್ಷದ ಕೆಳಗಾಗಿದ್ದಿದೆ ಮಾಮಿ ಮೆಸ್ಸು. ಇಲ್ಲಿ ನಿಮಗೆ ಟಿಫನ್ ಕಾಂಬೋ ಸಿಗುತ್ತೆ, ಬೆಳಿಗ್ಗೆ ತಿಂಡಿ ಕಾಂಬೋ ಸಿಗುತ್ತೆ 80 ರೂಪಾಯಿ. ಅದರಲ್ಲಿ ನಿಮಗೆ 5 ಐಟಮ್ಸ್ ಇರುತ್ತೆ. ಅಂದ್ರೆ ಪೊಂಗಲ್ ಇರುತ್ತೆ, ಉಪ್ಪಿಟ್ಟಿರುತ್ತೆ, ಇಡ್ಲಿ ಇರುತ್ತೆ, ಪೂರಿ ಇರುತ್ತೆ, ವಡೆ ಇರುತ್ತೆ. ಇದಕ್ಕೆ ಮುಖ್ಯವಾಗಿ ಸಾಂಬಾರು, ಚಟ್ನಿ ಮತ್ತು ಸಾಗು. ಈ ಸಾಗು, ಸಾಂಬಾರು, ಚಟ್ನಿ ಮಾತ್ರ ಬೊಂಬಾಟಾಗಿರುತ್ತೆ. ಅದಕ್ಕೋಸ್ಕರ ಜನ ಹುಡ್ಕೊಂಡ್ ಬರ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಮೆಜಾರಿಟಿ ಆಗಿ ಇಲ್ಲೇ ಬರ್ತಾರೆ ಬಂದವರು. ತಮಿಳ್ನಾಡಿನಲ್ಲೂ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಬನ್ನಿ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. 100 ರೂಪೀಸ್, 80 ರೂಪೀಸ್, 80 ರೂಪೀಸ್ ಕಾಂಬೋನಾ ಇದು? 80 ರೂಪೀಸ್ ಇದು. 1 ಇಡ್ಲಿ, 1 ವಡೆ, 1 ಪೂರಿ, 1 ಕಪ್ ಪೊಂಗಲ್, ಉಪ್ಮಾ, ಚಟ್ನಿ, ಸಾಂಬಾರ್, ಚೆನ್ನ ಮಸಾಲ. ಓಕೆ, ಅದಿಷ್ಟು ಕೊಡ್ತಾರೆ. ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಚೆನ್ನಾಗಿರುತ್ತೆ. ಮಂತ್ರಾಲಯಕ್ಕೆ ಬಂದ್ರೆ ಬನ್ನಿ. ಟಿಫನ್ ಕಾಂಬೋಗೆ 80 ರೂಪಾಯಿ ಆಗುತ್ತೆ. ಟಿಫನ್ ಕಾಂಬೋ ತಿಂದ ನಂತರ ಇನ್ನೊಂದು ಏನಾದ್ರು ನೀವು ಇಡ್ಲಿನೋ ಅಥವಾ ಪೂರಿನೋ, ಪೊಂಗಲ್ಲೋ, ಉಪ್ಪಿಟ್ಟೋ ತಿನ್ಬೇಕು ಅಂದ್ರೆ ಸಪರೇಟ್ ಆಗಿ ತಗೋಬಹುದು. 10 ರೂಪಾಯಿಂದ 15 ರೂಪಾಯಿ ಆಗುತ್ತೆ. ಸಾಕಷ್ಟು ಜನ ಎಕ್ಸ್ಟ್ರಾ ತಗೊಂಡು ತಿಂತಾರೆ, ಯಾಕಂದ್ರೆ ಅಷ್ಟು ರುಚಿಕರವಾಗಿರುತ್ತೆ. ತಿಂಡಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? 7 to 11 o'clock ಇಡ್ಲಿ, ವಡಾ, ಪೊಂಗಲ್, ಪೂರಿ, ಉಪ್ಮಾ. ಅಂಡ್ 12:30 to 4 o'clock ಲಂಚ್ ಇದೆ. ಅನ್ನ, ಸಾಂಬಾರ್, ರಸಂ, ಗೊಜ್ಜು, ಪಪ್ಪು, ಪಲ್ಯ, ಮಜ್ಜಿಗೆ. ಡಿನ್ನರ್ 7 to 9:30 ಇಡ್ಲಿ, ಚಪಾತಿ, ಖಾಲಿ ದೋಸೆ, ಉಪ್ಪಿಟ್ಟು, ಊಟ, ಹಣ್ಣಿರುತ್ತೆ. ನೆಕ್ಸ್ಟ್ ಡೇ ಪಾರ್ಸಲ್ ಬೇಕಂದ್ರೆ 1 day ಮುಂಚೆ ಹೇಳ್ಬೇಕು. ವೆರೈಟಿ ರೈಸ್, ಕರ್ಡ್ ರೈಸ್, ನೋ ರಜಾ, 24/7 ಉಂಟಾ. 24/7. ಅಡ್ರೆಸ್ ಬಿಹೈಂಡ್ ಹೂಬ್ಳಿ ಚೌಲ್ಟ್ರಿ, ಪಕ್ಕದಲ್ಲಿ ಬನ್ನೀಸ್ ಲಾಡ್ಜ್, VKC ಲಾಡ್ಜ್, GPG ಲಾಡ್ಜ್ ಅನ್ನಿ ಇದೆ. ಮಟನ್ ಲಂಚ್ 2 minutes. ಬಂಧುಗಳೇ, ನಿಮಗೆ ಮಾಮಾ ಮಾಮಿ ಮೆಸ್ ಅಲ್ಲಿ
ಟಿಫನ್ ಕಾಂಬೋ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಸಪರೇಟ್ ಆಗಿ ತಗೋಬಹುದು. ಇಲ್ಲಿ ನಿಮಗೆ ಪೂರಿ, ಇಡ್ಲಿ, ಉದ್ದಿನೋಡೆ, ಪೊಂಗಲ್ಲು, ಉಪ್ಪಿಟ್ಟು ಎಲ್ಲ ಸಪರೇಟ್ ಆಗೇ ಸಿಗುತ್ತೆ. ಸಾಕಷ್ಟು ಜನ ಬಂದವ್ರು ಏನ್ ಮಾಡ್ತಾರೆ, ಇಲ್ಲಿ ಕೋಂಬೋನೇ ತಗೊಳ್ತಾರೆ. ಮೆಜಾರಿಟಿ ಆಫ್ ಬಂದವರೆಲ್ಲ ಕೋಂಬೋ ತಗೊಳ್ತಾರೆ. ಕೆಲವರು ಮಾತ್ರ ಸಪರೇಟ್ ಆಗಿ ತಗೊಳ್ತಾರೆ. ಕೆಲವರು ಸಪರೇಟ್ ಆಗಿ ಇಷ್ಟಪಡ್ತಾರೆ, ಕೆಲವರು ಕೋಂಬೋ ಕೂಡ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಟಿಫನಿಗೆ ಮಾತ್ರ ಬಹಳಷ್ಟು ಜನ ಇಲ್ಲಿಗೆ ಬರ್ತಾರೆ. ಬನ್ನಿ ಜನಗಳ ಅಭಿಪ್ರಾಯ ಕೇಳೋಣ. ಮಾಮಿ ಮೆಸ್ ಅಲ್ಲಿ ಹೇಗಿರುತ್ತೆ ಟಿಫನ್ ಆಗ್ಲಿ ಇದೆಲ್ಲ? ಟಿಫನ್ ತುಂಬಾ ಚೆನ್ನಾಗಿರುತ್ತೆ, ಕಾಂಬೋ ಎಲ್ಲ ಕೊಡ್ತಾರೆ, ಊಟಕ್ಕೆ ಉಳಿಗೋಜ್ ಎಲ್ಲ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಕ್ಲೀನ್ ಇರುತ್ತೆ. ತುಂಬಾ ನಾವ್ ಯಾವಾಗ್ಲೂ ಹುಡ್ಕೊಂಡ್ ಬರ್ತೀವಿ. 6ನೇ ಸಲನೇ ಬಂದಿರೋದ್ ನಾವ್ ಇಲ್ಲಿಗೆ. ಹೌದಾ? ಮಂತ್ರಾಲಯಕ್ಕೆ ಬಂದಾಗೆಲ್ಲ ಬರ್ತಾ ಇರ್ತೀರಲ್ವಾ? ನಾವ್ ಹೇಳ್ಬಿಟ್ಟು ಹೋಗ್ತೀವಿ, ಲೇಟ್ ಆಗುತ್ತೆ, ನಾವ್ ಬರ್ತೀವಿ, ಊಟ ರೆಡಿ ಇಟ್ಟಿರಿ ಅಂತ. ಒಂದ್ಸಲಿ ಖಾಲಿ ಆಗ್ಬಿಟ್ಟಿತ್ತು, ಇರೋದನ್ನೇ ತಿನ್ಕೊಂಡ್ ಮಜ್ಜಿಗೆ ಎಲ್ಲ ಮಾಡಿಸ್ಕೊಂಡ್ ಹೋಗಿದ್ವಿ. ಆಮೇಲೆ ಇವಾಗ ಬಂದ್ರೆ ಹೇಳ್ಬಿಟ್ಟು ಹೋಗ್ತೀವಿ, ಇಷ್ಟು ಊಟ ಇರ್ಲಿ ನಮ್ಗೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಹೌದಾ? ಬಂದಾಗ ಅಂದ್ರೆ ಬೇರೆಯವ್ರಿಗೆ ಹೇಳ್ತೀರಾ ಮಂತ್ರಾಲಯಕ್ಕೆ ಬಂದ್ರೆ ಇಲ್ಲಿ ಪ್ರಿಪೇರ್ ಮಾಡ್ತೀರಾ ಬನ್ನಿ ಅಂತ? ನೀವು ಬೆಂಗಳೂರಲ್ಲಿ ಎಲ್ಲ ಇರೋದು? ಜೆಪಿ ನಗರ. ಹೌದಾ? ಜೆಪಿ ನಗರದಿಂದನಾ? ಓಕೆ ಅಮ್ಮ, ಆಯ್ತು. ಅವರೇ ಎಲ್ಲೇ ಇದ್ದಾರೆ, ಅವರೇ ಸ್ಟಾರ್ಟ್ ಮಾಡಿದ್ದಂತೆ ಮಾಮ ಅವರು. ತುಂಬಾ ಚೆನ್ನಾಗಿರುತ್ತೆ. ಫೇಮಸ್. ಓಕೆ. ಮನೇಲಿ ಅಮ್ಮ ಬಡಿಸೋ ತರ ಬಡಿಸ್ತಾರೆ, ಅವರು ಆ ರೀತಿಯಾಗಿ ಎಲ್ಲ ಮಾಡಿ ಕೊಡ್ತಾರೆ ನಮ್ಗೆ. ನಮ್ಮ ಮನೇಲಿ ಅಮ್ಮ ಹೆಂಗ್ ಬಡಿಸ್ತಾರೋ ಅದೇ ತರ ಅವರು ಟ್ರೀಟ್ ಮಾಡ್ತಾರೆ. ಇದಕ್ ಬೇಕಂತ ಹೇಳ್ತಿಲ್ಲ, ಖಂಡಿತವಾಗಿ. ಓಕೆ ಅಮ್ಮ, ಆಯ್ತು. ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗ್ತೀರಿ ಅಂದ್ರೆ ಇಲ್ಲಿ ಹೋಗ್ರಿ, ನಾವ್ ಹೇಳ್ತೀವಿ, ಹೇಳ್ತೀರಾ ಅಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಂಧುಗಳೇ, ನಾನು ಮಂತ್ರಾಲಯಕ್ಕೆ ಹೊರಟಾಗ ನನ್ನ ಸ್ನೇಹಿತರು ಸಿಕ್ಬಿಟ್ಟು ನೀವು ಮಂತ್ರಾಲಯಕ್ಕೆ ಹೋದಾಗ ಟಿಫನ್ ತಿನ್ನೋದು ಮಾತ್ರ ಬರಿಬೇಡ, ಅಲ್ಲಿ ನಿಮಗೆ ಮಾಮಾ ಮಾಮಿ ಮೆಸ್ ಇರುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ನಾನು ಏನಪ್ಪ ಇವರು ತಮಾಷೆ ಮಾಡ್ತಾರ, ಯಾವ್ದಿದು ಮಾಮಾ ಮಾಮಿ ಮೆಸ್ ಅಂದ್ಕೊಂಡೆ. ಆಮೇಲೆ ಇಲ್ಲ ನೀನು ಅಲ್ಲಿ ಹೋಗ್ಬಿಟ್ಟು ತಿನ್ಮೇಲೆ ನನಗೆ ಹೇಳು ಅಂತ ಹೇಳಿದ್ರು. ಆಯ್ತು ಬಿಡಪ್ಪ, ನಾನು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದೀನಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದ ನಂತರ ನಾನು ತಿಂಡಿ ತಿಂತೀನಿ ಅಂತ ಅವ್ರಿಗೆ ಹೇಳ್ದೆ. ಇಲ್ಲಿ ಬಂದ್ ನೋಡ್ದೆ, ಸಿಕ್ಕಾಪಟ್ಟೆ ಜನ ಇದ್ರು. ಅವ್ರು ಹೇಳ್ದಂಗೆ ಮಾಮಾ ಮಾಮಿ ಮೆಸ್ ಎರಡೂ ಕೂಡ ಇತ್ತು. ನೋಡ್ದೆ, ಏನೋ ಆಶ್ಚರ್ಯ ಆಗೋಯ್ತು ನನಗೆ, ಇಷ್ಟು ಜನ ಇದಾರಲ್ಲಪ್ಪ ಅಂತ ಹೇಳಿ. ಸಾಕಷ್ಟು ಜನ ಬರ್ತಾ ಇದ್ರು, ತಿಂತಾ ಇದ್ರು. ಅದರಲ್ಲೂ ಕರ್ನಾಟಕದವರು ಮತ್ತು ತಮಿಳುನಾಡು, ಅಂದ್ರೆ ಸಾಕಷ್ಟು ಜನ ಕರ್ನಾಟಕದವರೇ ಬರ್ತಾರೆ. ನಾನು ಕೂಡ ಟಿಫನ್ ಕಾಂಬೋನೇ ತಗೊಂಡಿದ್ದು. ನನಗೂ ಕೂಡ ವಡೆ ಕೊಟ್ರು, ಇಡ್ಲಿ ಕೊಟ್ರು, ಉಪ್ಪಿಟ್ಟು ಕೊಟ್ರು, ಅದೇ ರೀತಿ ಪೊಂಗಲ್ಲು ಮತ್ತು ಪೂರಿ ಕೊಟ್ರು. ಇದಕ್ಕೆ ಸೂಪರ್ ಆಗಿರೋ ಒಂದು ಸಾಂಬಾರ್ ಕೊಟ್ರು, ಚಟ್ನಿ ಕೊಟ್ರು, ಸಾಗು ಕೊಟ್ರು. ಇದು ಮಾತ್ರ ಅಲ್ಟಿಮೇಟು. ಸಾಂಬಾರು, ಚಟ್ನಿ ಮತ್ತು ಸಾಗು ಅಲ್ಟಿಮೇಟು. ಪಕ್ಕ ಸೌತ್ ಇಂಡಿಯನ್ ಟಿಫನ್, ಸೂಪರ್ ಆಗಿತ್ತು. ಸಾಗು ಚೆನ್ನ ಮಸಾಲ. ಒಳ್ಳೆ ತಿಂಡಿ ಸಿಕ್ತು ಅಂತ ಏನೇನೋ ಮಾತಾಡ್ತೀಯಲ್ಲ ಕುಮಾರ, ಕರೆಕ್ಟ್ ಆಗಿ ಹೇಳೋ, ಇಲ್ಲ ಸಾಕಷ್ಟು ಜನ ನಿಮಗೆ ಕಾಮೆಂಟ್ ಹಾಕಿ ಮಕ್ಕೂಗಿತಾರೆ. ಚೆನ್ನಾಗಿದೆ ಮಾಮೂಲಿ ಮೆಸ್ ಅಂತ ಹೇಳಿ ಬನ್ನಿ. ನಾನು ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಮಂತ್ರಾಲಯಕ್ಕೆ ಬಂದರೆ ಒಂದು ಟ್ರೈ ಮಾಡಿ, ಲೊಕೇಶನ್ನು ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಚೆನ್ನಾಗಿರುತ್ತೆ. 80 ರೂಪೀಸ್ ತೊಗೊಂಡ್ರೆ ನೀವು ಸಪ್ರೇಟಾಗಿ ತೊಗೊಬೋದು, ತಿಂಡಿ ಎಲ್ಲ ಸಿಗುತ್ತೆ. ಕಾರಣ ಅಂದರೆ ತುಂಬ ಸಫಿಷಿಯಂಟ್ ಆಗುತ್ತೆ. ಸರ್ ಹೇಗಿದೆ ಟಿಫನ್ ಎಲ್ಲ? ಮಾಮ ಚೆನ್ನಾಗಿದೆ, ಮನೆ ತರನೇ ಇದೆ. ಎಲ್ಲ ಒಳ್ಳೆ ಕಾಂಬೋ. ಬ್ರೇಕ್ಫಾಸ್ಟ್ ಅಲ್ಲಿ ತುಂಬಾ ಮನೆಯ ಐಟಮ್ಸೇ ಇದೆ. ಇಡ್ಲಿ ಇದೆ, ಉಪ್ಮಾ ಇದೆ, ಪೂರಿ ಇದೆ, ಪೊಂಗಲ್ ಇದೆ, ತುಂಬಾ ಚೆನ್ನಾಗಿ. ಸಾಗು ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಚಟ್ನಿ ತುಂಬಾ ಚೆನ್ನಾಗಿ ಮನೆ ತರನೇ ಇದೆ. ಇದೆಲ್ಲ ಫ್ರೆಂಡ್ಸಾ ಸರ್? ನಾವೆಲ್ಲ ಕಲೀಗ್ಸ್ ಒಟ್ಟಿಗೆ ದರ್ಶನಕ್ಕೆ ಬಂದಿದ್ದೀವಿ. ಒಟ್ಟಿಗೆ ದರ್ಶನ ಸಾರ್ ಮುಂಚೆ ಬಂದ್ರು, ಮಾಡಿದ್ರು ಇವರಾ? ಸರಿ, ಇವರು ರೆಫರ್ ಮಾಡಿದ್ದು. ಬರ್ತಾ ಇರೋದು. ಅದಕ್ಕೆ ಎಲ್ಲರಿಗೂ ರೆಫರ್ ಮಾಡ್ತಾ ಇದ್ದಾರೆ. ಮಂತ್ರಾಲಯಕ್ಕೆ ಬಂದ್ರೆ ಇಲ್ಲಿ ಮಾಮಾ ಮಾಮಿ ಮೆಸ್ಸಿಗೆ ಬನ್ನಿ ಅಂತ. ಓಕೆ. ಊಟಕ್ಕೂ ಚೆನ್ನಾಗಿರುತ್ತಲ್ಲ ಸರ್? ಊಟನೂ ಮಾಡಿದ್ದೀರಾ? ಊಟ ಮಂತ್ರಾಲಯ ಅಲ್ಲೇ ಮಾಡಿಬಿಟ್ಟಿದ್ದೀರಾ? ಟಿಫನ್ ಜಾಸ್ತಿ ಬರ್ತಾ ಇರೋ ಟಿಫನ್. ಓಕೆ ಸರ್, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಾಂಬೋ ಇರುತ್ತೆ, ಇಡ್ಲಿ ಮತ್ತು ಉಪ್ಪಿಟ್ಟು ಇದೆಲ್ಲ ತೊಗೋಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್. ಕಾಂಬೋ ತೊಗೊಂಡಿದ್ದೀವಿ, ತುಂಬ ಟೇಸ್ಟ್ ಇರುತ್ತೆ. ಸಾಗು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದು ಸರ್ ನಿಮ್ಮದು? ನಮ್ಮದು ಬೆಂಗಳೂರಿಂದ. ಹೌದು. ತುಂಬ 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 ಚೆನ್ನಾಗಿದೆ. ಬಂದಾಗೆಲ್ಲ ಇಲ್ಲೇ ಬರೋದು. ಹೌದು, ತುಂಬ ಚೆನ್ನಾಗಿದೆ. ಬಂಧುಗಳೇ, ನೋಡಿದ್ರಲ್ಲ, ಮಾಮಾ ಮೆಸ್ ಮಾಮಿ ಮೆಸ್. ಮಂತ್ರಾಲಯಕ್ಕೆ ಬಂದರೆ ಬನ್ನಿ, ಬೆಳಿಗ್ಗೆ ಟಿಫನ್ ಮಾತ್ರ ಸೂಪರ್ ಆಗಿರುತ್ತೆ. ಮಧ್ಯಾಹ್ನ ಮಂತ್ರಾಲಯ ದೇವಸ್ಥಾನದಲ್ಲಿ ನಿಮಗೆ ಊಟ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಬಂದು ಊಟ ಮಾಡಿ. ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಟಿಫನ್ ಕೊಂಬ ಮಾತ್ರ ಸೂಪರ್ ಆಗಿರುತ್ತೆ. ಭಾಳಷ್ಟು ಜನ ಬೆಂಗಳೂರಿಯನ್ಸ್ ಯಾರು ಬರ್ತಾರೆ ಅಂದರೆ ನಮ್ಮ ಕರ್ನಾಟಕದಿಂದ ಬಂದವರು, ಟೋಟಲ್ ಆಗಿ ಕರ್ನಾಟಕದಿಂದ ಬರೋರೆಲ್ಲ ಇಲ್ಲೇ ಬರ್ತಾರೆ. ಆ ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ ಬಂಧುಗಳೇ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.